ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಆರ್ ಎಂಬ್ರಾಯ್ಡ್ರಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತೊಂದು ಯೂನಿಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಜಾಸ್ತಿ ಬೀಡ್ ವರ್ಕ್ನ ಇಷ್ಟಪಡದೇ ಇರೋರು, ಥ್ರೆಡ್ ವರ್ಕ್ ಇಷ್ಟ ಆಗೋರು ಈ ವರ್ಕ್ನ ಮಾಡಿಸ್ಕೋಬೋದು. ಬಿಗಿನರ್ಸ್ಗಂತೂ ತುಂಬ ಈಸಿಯಾಗಿರುತ್ತೆ ಈ ಡಿಸೈನು. ಇದಕ್ಕೆ ಮೆಟೀರಿಯಲ್ಸ್ ಬಂದು ಚಮ್ಕಿ ಬೀಡು, ಹಾಗೆ ಡಬಲ್ ಕಲರ್ ಥ್ರೆಡ್ಡು, ಹಾಗೆ ಕಟ್ ಬೀಡು, ಗೋಲ್ಡ್ ಕಲರ್ದು ಕಟ್ ಬೀಡು, ಶುಗರ್ ಬೀಡು ಅಷ್ಟೇ ಈ ವರ್ಕ್ಗೆ ಬೇಕಾಗಿರೋದು. ಡಬಲ್ ಕಲರ್ ಥ್ರೆಡ್ ಅಂದರೆ ಸ್ಯಾರಿ ಕಲರ್ದು, ಹಾಗೆ ಆಮೇಲೆ ಬ್ಲೌಸ್ ಪೀಸ್ ಕಲರು ಡಬಲ್ ಕಲರ್ದು ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಅದನ್ನು 6 ಎಳೆ ದಾರ ಆಗಿ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಮುಂದೆ ವರ್ಕ್ ಮಾಡ್ತಾ. ಫಸ್ಟು ಒಂದು ಲೇಯರು ಶುಗರ್ ಬೀಡ್ ಹಾಕ್ಕೊಳ್ಬೇಕು. 4 ಲೇಯರು ಚೈನ್ ಸ್ಟಿಚ್ ಆದಮೇಲೆ ಝರಿ ಥ್ರೆಡ್ಡಲ್ಲಿ 2 ಲೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಯಾರಿ ಕಲರ್ದು ಸಿಲ್ಕ್ ಥ್ರೆಡ್ಡಲ್ಲಿ 2 ಲೈನು ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಶುಗರ್ ಬೀಡ್ ಹಾಕ್ತಾಯಿದ್ದೀನಿ. ಒಂದು ಲೇಯರ್ ಶುಗರ್ ಬೀಡ್ ಆದಮೇಲೆ ನೋಡಿ, ಈ ಶೇಪ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೀವು ಹಾಫ್ ಇಂಚು ಲೆಂತ್, ಹಾಫ್ ಇಂಚು ಪಕ್ಕಕ್ಕೆ ಹಾಫ್ ಇಂಚ್ಗೆ ಮೆಜರ್ಮೆಂಟ್ ಪ್ರಕಾರ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ನನಗೆ ಅಭ್ಯಾಸ ಇರೋದಕ್ಕೆ ನಾನು ಹಿಂಗೆ ಮಾಡ್ಕೊಂಡು ಹೋಗ್ತಿದ್ದೀನಿ ಮಾರ್ಕ್ನ. ಇವಾಗ ಕಟ್ ಬೀಡು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಆ ಶೇಪ್ ಪ್ರಕಾರ ನಾವು ಕಟ್ ಬೀಡನ್ನ ಹಾಕ್ಕೊಳ್ತಾ ಬರಬೇಕು. ಕಟ್ ಬೀಡು ಸೈಜು ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಲೆಂತ್ ಇರುತ್ತೆ, ಸ್ವಲ್ಪ ಇನ್ನೊಂದು ಕಟ್ ಬೀಡು ಶಾರ್ಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಇಷ್ಟೇ ಬೀಡ ಹಾಕಬೇಕು ಅಂತ ಹೇಳ್ತಾ ಇಲ್ಲ. ಅಲ್ಲಿಗೆ ನಾನು ಒಂದೊಂದೇ ಬೀಡ್ಗೆ ನಾನು ಲಾಕ್ ಹಾಕ್ತಿದ್ದೀನಿ. ಕಟ್ ಬೀಡ್ ಹಾಕುವಾಗ ತುಂಬ ಹುಷಾರಾಗಿ ಹಾಕಬೇಕು. ಥ್ರೆಡ್ ಕಟ್ ಆಗುತ್ತೆ, ಯಾಕಂದರೆ ಅದು ಗ್ಲಾಸ್ ಅಲ್ವಾ. ಥ್ರೆಡ್ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು. ಗ್ಲಾಸ್ ಬೀಡ್ ಆಗಿರೋದ್ರಿಂದ ಥ್ರೆಡ್ಡು ಕಟ್ ಆಗುತ್ತೆ, ಅದಕ್ಕೆ ಹುಷಾರಾಗಿ ಹಾಕಬೇಕು. ನೋಡಿ, ಆ ಸೈಜ್ ಏನು ನಾವು ಮೆಜರ್ಮೆಂಟ್ ಪ್ರಕಾರ ಮಾಡ್ಕೊಂಡಿದ್ದೀವಲ್ಲ ಮಾರ್ಕು, ಆ ಮಾರ್ಕ್ ಪ್ರಕಾರ ನಾವು ಕಟ್ ಬೀಡನ್ನ ಹಾಕ್ಕೊಳ್ತಾ ಹೋಗಬೇಕು. ಆ ಶೇಪ್ಗೆ ಅಡ್ಜಸ್ಟ್ ಆಗೋ ಥರ ಎಷ್ಟು ಬೀಡ್ ಇಡಿಸುತ್ತೋ ಅಷ್ಟು ಬೀಡನ್ನ ನಾವು ಹಾಕ್ಕೊಳ್ತಾ ಹೋಗಬೇಕು. ಯಾಕಂದರೆ ಕಟ್ ಬೀಡ್ ಸೈಜು ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದೊಂದೇ ಬೀಡ್ಗೆ ಲಾಕ್ ಹಾಕ್ಕೊಳ್ತಾ ಹೋಗಬೇಕು. ಈ ಶೇಪ್ ಟರ್ನ್ ಆಗಬೇಕಾದ್ರೆ ಒಂದು ಶಾರ್ಟ್ ಸ್ಟಿಚ್ ಹಾಕಿಬಿಟ್ಟು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಹಾಕ್ಕೊಳ್ತಾ ಹೋಗಬೇಕು. ಇದನ್ನ ಇವಾಗ ಕಂಪ್ಲೀಟ್ ಮಾಡ್ತೀನಿ. ನೋಡಿ, ಇದು ಕಂಪ್ಲೀಟ್ ಆಯಿತು. ನೋಡಿ, ನಾನು ಹೇಳಿದ್ನಲ್ವ, ಸೀರೆ ಕಲರ್ದು ನಾನು 6 ಎಳೆ ದಾರ ಆಗಿ ಥರ ಒಂದು ಗಮ್ ಬಾಟ್ಲಿಗೆ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೀಡಲ್ಗೆ ಹಾಕ್ಕೊಂಡಿದ್ದೀನಿ, ಪೋಣಿಸ್ಕೊಂಡಿದ್ದೀನಿ ಥ್ರೆಡ್ನ. ಇವಾಗೇನಲ್ಲಿ ಶೇಪ್ ಬರ್ಕೊಂಡಿದ್ದೀವಲ್ವ, ಅದ್ರ ಮಿಡಲ್ಗೆ ಈ ಥರ 6 ಎಳೆ ದಾರ ಸೂಜಿ ಪೋಣಿಸ್ಕೊಂಡಾದಮೇಲೆ ಅದು 12 ಎಳೆ ಆಗುತ್ತೆ. ನೋಡಿ, ನಾನು ನೀಡಲ್ಗೆ 3 ಲೇಯರು ಸುತ್ತುತ್ತಿದ್ದೀನಿ. 3 ಲೇಯರ್ ಸುತ್ತಿ ಇವಾಗೇನು ತೊಗೊಂಡಿರ್ತೀವಲ್ವ ಥ್ರೆಡ್ ಕೆಳಗಿಂದ, ಅದರ ಪಕ್ಕಕ್ಕೇ ಸೂಜಿನ ಚುಚ್ಚಿ ಕೆಳಗಡೆ ದಾರ ಎಳ್ಕೋಬೇಕು. ನಾನು ಆಲ್ರೆಡಿ ತೋರಿಸಿದ್ದೀನಿ ಹೇಗೆ ಹಾಕೋದು ಅಂತ ಮಗ್ಗಮ್ ವರ್ಕಲ್ಲಿ. ಇದಕ್ಕೆ ನಾವು ಮಗ್ಗಮ್ ವರ್ಕ್ ಅಂತ ಹೇಳ್ತೀವಿ. ಥ್ರೆಡ್ ಯೂಸ್ ಮಾಡಿ ಈ ಥರ ಫ್ರೆಂಚ್ ನಾಟ್ ಎಲ್ಲ ಹಾಕಿಬಿಟ್ಟು ಮಾಡೋ ಅಂಥ ವರ್ಕ್ಗಳಿಗೆಲ್ಲ ಮಗ್ಗಮ್ ವರ್ಕ್ ಅಂತ ಹೇಳ್ತೀವಿ. ನೋಡಿ, ಈ ಥರ ಫ್ರೆಂಚ್ ನಾಟ್ನ ಹಾಕಬೇಕು. ನೋಡಿ, ಕೆಳಗಿಂದ ಮೊದಲು ತಗೊಂಡು ಈ ಥರ ಅದಕ್ಕೆ ನೀಡಲ್ಗೆ 3 ರೌಂಡ್ ಸುತ್ತಿ, ಅದು ಏನು ನೀಡಲ್ ಇಂದ ತೊಗೊಂಡಿರ್ತೀವಲ್ವ ಕೆಳಗಿಂದ, ಅದರ ಪಕ್ಕಕ್ಕೆ ಚುಚ್ಚಿ ಕೆಳಗಡೆ ದಾರ ಎಳ್ಕೋಬೇಕು ಟೈಟಾಗಿ. ಸ್ವಲ್ಪ ಲೂಸ್ ಬಿಟ್ಟರು ಅದು ಪೆಟಲ್ ಆಗುತ್ತೆ, ಅದು ಬೇರೆ ಫ್ರೆಂಚ್ ನಾಟ್ ಆಗುತ್ತೆ. ಈ ಥರನೇ ನಾವು ಹಾಕ್ಕೊಳ್ತಾ ಬರಬೇಕು. ನೋಡಿ, ನೀಡಲ್ ಕೆಳಗಿಂದ ತೊಗೊಂಡು ಅದಕ್ಕೆ 3 ರೌಂಡ್ ಸುತ್ತಿ ನಾನು ಈ ಥರ ಫ್ರೆಂಚ್ ನಾಟ್ನ ಹಾಕ್ಕೊಳ್ತಿದ್ದೀನಿ.
ಗುಂಡು ಬೀಡ್ಸ್ ವರ್ಕು ಬೇಡ ಅಂತ ಅನ್ನೋರು ಈ ಥರ ಥ್ರೆಡ್ ವರ್ಕ್ನ ಮಾಡಿಸ್ಕೋಬೋದು. ಕಟ್ ಬೀಡು ಅಷ್ಟು ಸ್ವಲ್ಪ ಹಾಳಾಗಲ್ಲ ಹಾಗೂ ಕಲರು ಸಹಿತ ಹೋಗಲ್ಲ. ನೋಡಿ ಇವಾಗ ಫ್ರೆಂಚ್ ನಾಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನೋಡಿ ಚಮಕಿ ಯೂಸ್ ಮಾಡಿದ್ದೀನಿ ಗೋಲ್ಡ್ ಕಲರು. ಈ ಚಮಕಿ ಯೂಸ್ ಮಾಡಿ ಲಾಂಗ್ ಫ್ರೆಂಚ್ ನಾಟ್ನ ಹಾಕಬೇಕು. ಲವಂಗ ಸ್ಟಿಚ್ ಅಂತಲೂ ಕರೀತಾರೆ ಇದರಲ್ಲಿ. ಇದನ್ನು ಹೇಗೆ ಅಂತ ತೋರಿಸ್ತೀನಿ, ಯಾವ ಶೇಪ್ಗೆ ಹಾಕೋದು ಅಂತ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಲವಂಗ ಸ್ಟಿಚ್ಚು ಇಂಗ್ಲೀಷಲ್ಲಿ ಲಾಂಗ್ ಫ್ರೆಂಚ್ ನಾಟ್ ಅಂತ ಕರೀತಾರೆ. ಈ ಶೇಪ್ಗೆ ನಾವು ಫ್ರೆಂಚ್ ನಾಟ್ನ ಹಾಕ್ಕೊಳ್ತಾ ಬರಬೇಕು. ಅಲ್ಲಿ ನಾನು ಏನು ಶೇಪ್ ಹಾಕ್ಕೊಂಡಿದ್ದೀನಲ್ವ, ಅಲ್ಲಿ ಗ್ಯಾಪ್ ಇದೆ ಅಲ್ವಾ ಮಾರ್ಕ್ ಮಾಡ್ಕೊಂಡಿರೋದು, ಅಲ್ಲಿ ನಾನು ಫಸ್ಟು ಈ ಥರ 6 ಎಳೆ ದಾರನ ತಗೊಂಡು ಈ ಚಮಕಿ ಬೀಡು ಅಲ್ಲಿ ನಾವೇನು ಹಾಕ್ತೀವಲ್ವ ಅಲ್ಲಿ ಹತ್ತಿರ ಇಟ್ಕೋಬೇಕು. ಚಮಕಿ ಬೀಡು ಒಂದನ್ನು ಇಟ್ಕೊಂಡು ಇವಾಗ ನೀಡಲ್ಗೆ ನಾನು 2 ರೌಂಡ್ ಸುತ್ತಕೊಂಡು ಈ ಥರ ಒಂದು ಚಮಕಿ ತೊಗೊಂಡು ಈ ಥರ ಲಾಂಗ್ ಫ್ರೆಂಚ್ ನಾಟ್ನ ಹಾಕ್ಕೊಳ್ಬೇಕು. ಫಸ್ಟು ಟೈಟಾಗಿ ಹಿಡಿದು ಈ ಥರ ಎಳ್ಕೋಬೇಕು ನೋಡಿ. ಇವಾಗ ನೆಕ್ಸ್ಟು ರೈಟ್ ಸೈಡ್ಗೆ ಒಂದು, ಲೆಫ್ಟ್ ಸೈಡ್ಗೊಂದು ಲಾಂಗ್ ಫ್ರೆಂಚ್ ನಾಟ್ನ ಹಾಕಬೇಕು. ಇವಾಗ ಏನು ಹಾಕಿದ್ದೀವಲ್ಲ ಮಿಡಲ್ಗೊಂದು, ಅದಕ್ಕಿಂತ ಸ್ವಲ್ಪ ಕೆಳಗೆ ಹಾಕಬೇಕು. ನೆಕ್ಸ್ಟು ಈ ಥರ ಚಮಕಿ ತೊಗೊಂಡು ಅದಕ್ಕೆ ನೀಡಲ್ಗೆ 2 ರೌಂಡ್ ಸುತ್ತಿ ನೋಡಿ, ಒಂದು ಸೈಡ್ಗೆ ಈಗ ಒಂದು ಮಿಡಲ್ಗೆ ಏನು ಹಾಕಿದ್ದೀವಲ್ಲ ಅದ್ರ ಪಕ್ಕಕ್ಕೆ, ಅದ್ರ ಕೆಳಗೆ ಸ್ವಲ್ಪ ಕೆಳಗೆ ಈ ಥರ ಲಾಂಗ್ ಫ್ರೆಂಚ್ ನಾಟ್ನ ಹಾಕಬೇಕು. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಆ ಶೇಪ್ಗೆ ಅದು ಕಾಣಿಸುತ್ತೆ. 3 ಲಾಂಗ್ ಫ್ರೆಂಚ್ನ ಹಾಕಬೇಕು ಈ ಕಲರ್ಗೆ. ಅದ್ರ ಪಕ್ಕಕ್ಕೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅಲ್ಲಿ ಗ್ಯಾಪ್ ಇಟ್ಟು ಅದರ ಪಕ್ಕಕ್ಕೆ ಹಾಕ್ಕೊಳ್ತಾ ಬರಬೇಕು. ಈ ಗ್ಯಾಪ್ ಇಟ್ಟು ಏನಕ್ಕೆ ಹಾಕಬೇಕು ಅಂದರೆ, ಗ್ಯಾಪ್ ಇಟ್ಟ ಜಾಗಕ್ಕೆ ಸೀರೆ ಕಲರ್ದು ಥ್ರೆಡ್ ತೊಗೊಂಡು ಇದೇ ಥರ ಸೇಮ್ 3 ಲೇಯರು ಫ್ರೆಂಚ್ ನಾಟ್ನ ಹಾಕಬೇಕು. ಅದಕ್ಕೋಸ್ಕರ ತೋರಿಸ್ತೀನಿ ನಾನು ಮುಂದೆ ಹೋಗ್ತಾ ಹೇಗೆ ಹಾಕೋದು ಅಂತ. ನೋಡಿ ಇವಾಗ ನಾನು ಅಲ್ಲಿ ಗ್ಯಾಪ್ ಇಟ್ಬಿಟ್ಟು 3 ಲೇಯರು ಏನು ಹಾಕಿದ್ದೀನಲ್ವ ಫ್ರೆಂಚ್ ನಾಟು ಅದ್ರ ಪಕ್ಕಕ್ಕೆ ಗ್ಯಾಪ್ ಇಟ್ಟು ನಾನು ನೆಕ್ಸ್ಟು ಸ್ಯಾರಿ ಕಲರ್ದು 3 ಸ್ಟ್ಯಾಂಡು ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಗ್ಯಾಪ್ ಇಟ್ಟ ಜಾಗಕ್ಕೆ ಬ್ಲೌಸ್ ಕಲರ್ದು ಫ್ರೆಂಚ್ ನಾಟ್ ಹಾಕಬೇಕು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಾನು ಹೇಗೆ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ. ಇವಾಗ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ. ಇವಾಗ ಬ್ಲೌಸ್ ಕಲರ್ದು ಥ್ರೆಡ್ ತೊಗೊಂಡು ಸೇಮ್ 6 ಎಳೆ ದಾರ ತೊಗೊಂಡು ನೀಡಲ್ಗೆ ಪೋಣಿಸ್ಕೊಂಡು ಈ ಥರ 3 ಫ್ರೆಂಚ್ ನಾಟ್ನ ಹಾಕ್ಕೊಳ್ತಾ ಬರಬೇಕು. ತುಂಬ ಡೀಸೆಂಟಾಗಿ ಕಾಣಿಸುತ್ತೆ ಈ ಡಿಸೈನು. ಫೈನಲ್ ಲುಕ್ಕು ನಿಮಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಲಟ್ಕನ್ಸ್ ಕೂಡ ನಾನು ಮಾಡಿದ್ದೆ, ಅದನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಆಫ್ಲೈನ್ ಕ್ಲಾಸಸ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇರೋರು ಒಂದ್ಸರಿ ವಿಸಿಟ್ ಮಾಡಿ. ಪ್ಲೇ ಲಿಸ್ಟ್ ಮಾಡಿದ್ದೀನಿ ಆರಿ ಬೇಸಿಕ್ ಕ್ಲಾಸ್ ಅಂತ. ಲಾಸ್ಟ್ಗೆ ಈ ಥರ ಲಾಕ್ ಮಾಡ್ತೀನಿ ನೋಡಿ ಹೇಗೆ ಬಂದಿದೆ ಡಿಸೈನ್ ಅಂತ. ತುಂಬ ಡೀಸೆಂಟಾಗಿ ಕಾಣಿಸುತ್ತೆ, ಯೂನಿಕ್ ಆಗಿದೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.